ನಿತ್ಯ ನೂರೆಂಟು ತಾಪತ್ರಯ ಒತ್ತಡಗಳ ಸುಳಿಯಲ್ಲಿ ಧಾವಂತದ ಬದುಕಿನಲ್ಲಿ ಮನುಷ್ಯನಿಗೆ ಜೀವನವೇ ಸಾಕೆನಿಸಿಬಿಡುತ್ತೆ. ನಮ್ಮ ಸುತ್ತಮುತ್ತ ಎಲ್ಲರೂ ಖುಷಿಯಾಗಿದ್ದಾರೆ, ನಮಗೆ ಇಷ್ಟೆಲ್ಲ ಸಮಸ್ಯೆ ಎಂಬ ಭಾವವನ್ನ ಇಂತಹ ಜಂಜಾಟಗಳು ಉಂಟು ಮಾಡ್ತವೆ. ಅದೇನೇ ಇರಲಿ, ಆದ್ರೆ ಮನಸ್ಸು ಕೆಡಿಸಿಕೊಂಡ ಮನುಷ್ಯನಿಗೆ ಏಕಮಾತ್ರ ಚಿಕಿತ್ಸೆ ಅಂದ್ರೆ ಅದು ಧ್ಯಾನ. ಅರೆ ಹೌದಾ, ಧ್ಯಾನ ಅಂತದ್ದೇನು ಚಮತ್ಕಾರ ಮಾಡಬಲ್ಲದು? ನೋಡ್ಕೊಂಡು ಬನ್ನಿ. ಕೇವಲ 10 ನಿಮಿಷ ಧ್ಯಾನ, 10 ಅಸಾಧಾರಣ ಪ್ರಯೋಜನ. ಪ್ರತಿನಿತ್ಯ ಧ್ಯಾನ ಮಾಡಿದ್ರೆ ಸಿಗುತ್ತೆ ಇಷ್ಟೆಲ್ಲ ಆರೋಗ್ಯ ಲಾಭಗಳು. ಇಂದಿನ ಧಾವಂತದ ಜೀವನ ಶೈಲಿಯಲ್ಲಿ ಆತಂಕ, ಖಿನ್ನತೆ, ಆಯಾಸ, ಭಯ ಮುಂತಾದ ಸಮಸ್ಯೆಗಳು ಸಾಮಾನ್ಯವಾಗಿದೆ. ಈ ಎಲ್ಲ ಸಮಸ್ಯೆಗಳು ಮಾನಸಿಕ ಆರೋಗ್ಯದ ಮೇಲಷ್ಟೇ ಪರಿಣಾಮ ಬೀರೋದಿಲ್ಲ, ಜೊತೆಗೆ ದೈಹಿಕ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಮನೆ, ಉದ್ಯೋಗ ಎರಡನ್ನೂ ನಿಭಾಯಿಸುವವರಲ್ಲಿ ಮಾನಸಿಕ ಸಮಸ್ಯೆಗಳು ತುಸು ಹೆಚ್ಚೆ ಎಂದರೂ ತಪ್ಪಾಗಲಾರದು. ಹಾಗಾಗಿ ಔಷಧಿಯ ಜೊತೆಗೆ ಮನಸ್ಸನ್ನು ಶಾಂತಗೊಳಿಸುವ ಧ್ಯಾನ, ಯೋಗಾಭ್ಯಾಸಗಳು ಮುಖ್ಯ. ಪ್ರತಿನಿತ್ಯ ನಿರ್ದಿಷ್ಟ ಸಮಯದವರೆಗೆ ಧ್ಯಾನ ಮಾಡೋದ್ರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸುತ್ತೆ. ಮನೆಯಿಂದ ಹಿಡಿದು ಆಫೀಸಿನವರೆಗೆ ಎಲ್ಲವನ್ನೂ ಸರಿಯಾಗಿ ನಿಭಾಯಿಸಬೇಕು ಅಂದ್ರೆ ಮೊದಲು ನೀವು ಮಾನಸಿಕವಾಗಿ ಸದೃಢವಾಗಿರಬೇಕು. ಮಾನಸಿಕ ಆರೋಗ್ಯ ಸುಧಾರಣೆಗೆ ಧ್ಯಾನವು ಉತ್ತಮವಾಗಿದೆ. ಧ್ಯಾನದಿಂದ ಮನಸ್ಸು ಮತ್ತು ದೇಹ ಎರಡನ್ನೂ ಸಂತುಲಿತವಾಗಿ ಇಟ್ಟುಕೊಳ್ಳಬಹುದು. ದಿನದಲ್ಲಿ ಕೇವಲ 10 ನಿಮಿಷ ಧ್ಯಾನಕ್ಕೆ ಮೀಸಲಿಡೋದ್ರಿಂದ ಬಹಳ ಪ್ರಯೋಜನಗಳು ನಿಮ್ಮದಾಗ್ತವೆ. ನಿಮ್ಮಲ್ಲಿರುವ ಅದೆಷ್ಟೋ ತೊಂದರೆಗಳು ದೂರವಾಗ್ತವೆ. ಧ್ಯಾನಕ್ಕೆ ಅಷ್ಟು ಮಹತ್ವವಿದೆ. 10 ನಿಮಿಷ ಧ್ಯಾನ ಮಾಡೋದ್ರಿಂದ 10 ಲಾಭಗಳಿವೆ ಎಂದುವಲ್ಲ, ನೋಡ್ತಾ ಹೋಗೋಣ. ಮೊದಲಿಗೆ ಒತ್ತಡ ಕಡಿಮೆ ಮಾಡುತ್ತೆ. ಧ್ಯಾನದಿಂದ ಏಕಾಗ್ರತೆ ಸಾಧ್ಯವಾಗುತ್ತೆ. ಒತ್ತಡದ ಸಮಯವನ್ನ ಸರಿಯಾಗಿ ನಿಭಾಯಿಸಲು ಮೆದುಳಿಗೆ ಮಾರ್ಗದರ್ಶನ ನೀಡುತ್ತೆ. ಚಿಂತೆ, ಗೊಂದಲಗಳನ್ನ ಸಾಕಷ್ಟು ಕಡಿಮೆ ಮಾಡುತ್ತೆ. ಇದರಿಂದ ಒತ್ತಡ, ಆತಂಕ ದೂರವಾಗಿ ಮನಸ್ಸು ಉಲ್ಲಾಸದಿಂದಿರುತ್ತೆ. ಸ್ವಯಂ ಅರಿವು ಮೂಡಿಸುತ್ತದೆ. ನಿಯಮಿತವಾದ ಧ್ಯಾನಾಭ್ಯಾಸವು ನಿಮ್ಮನ್ನ ನೀವು ಅರಿತುಕೊಳ್ಳಲು ಸಹಾಯ ಮಾಡುತ್ತೆ. ನಿಮ್ಮೊಳಗಿನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಸರಿಯಾದ ಸಮಯದಲ್ಲಿ ಅವುಗಳನ್ನ ಹೊರಹಾಕಲು ಸಹಾಯ ಮಾಡುತ್ತೆ. ಯಾವುದೇ ರೀತಿಯ ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಪ್ರಜ್ಞಾಪೂರ್ವಕವಾಗಿ ಯೋಚಿಸಲು ಸಹಾಯ ಮಾಡುತ್ತೆ. ಗುರಿ ಮತ್ತು ಏಕಾಗ್ರತೆ ಸಾಧಿಸಲು ನೆರವು. ಧ್ಯಾನದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳುವುದರ ಮೂಲಕ ಮನಸ್ಸನ್ನ ಶಾಂತಗೊಳಿಸಬಹುದು. ಅದು ನಿಮ್ಮ ನಿಜವಾದ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ಗುರಿ ತಲುಪಲು ಬೇಕಾಗಿರುವ ಏಕಾಗ್ರತೆಯನ್ನ ಸಾಧಿಸಲು ನೆರವು ನೀಡುತ್ತೆ. ಆದ್ದರಿಂದ ನೀವು ಮಾಡಿದ ಕೆಲಸಗಳಲ್ಲಿ ಯಶಸ್ಸನ್ನ ಸಾಧಿಸಬಹುದು. ಭಾವೋದ್ವೇಗಗಳ ಮೇಲೆ ನಿಯಂತ್ರಣ. ಧ್ಯಾನವು ಭಾವನೆಗಳನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ನಿಮ್ಮ ಭಾವನೆಗಳನ್ನ ಹೊರಹಾಕಲು ಯಾವುದೇ ಹಿಂಜರಿಕೆ ಇರದಂತೆಯೂ ಮಾಡುತ್ತೆ. ಯಾವುದೇ ವಿಷಯದ ಬಗ್ಗೆ ಅತಿಯಾಗಿ ಭಾವೋದ್ವೇಗಗೊಳ್ಳದೆ ಸಮಾಧಾನದಿಂದ ಯೋಚಿಸುವಂತೆ ಮಾಡುತ್ತೆ. ನಿದ್ರೆಯ ಗುಣಮಟ್ಟದ ಸುಧಾರಣೆ. ಧ್ಯಾನ ಮಾಡುವ ಸಮಯದಲ್ಲಿ ದೇಹವನ್ನ ರಿಲ್ಯಾಕ್ಸ್ ಮಾಡೋದ್ರಿಂದ ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತೆ. ಮನಸ್ಸು ಶಾಂತಗೊಳ್ಳೋದ್ರಿಂದ ರಾತ್ರಿಯಲ್ಲಿ ನೆಮ್ಮದಿಯಿಂದ ನಿದ್ರಿಸಬಹುದಾಗಿದೆ. ನೋವಿನ ಚಿಂತೆ ದೂರ. ಧ್ಯಾನವು ದೀರ್ಘ ಸಮಯದಿಂದ ಕಾಡುತ್ತಿರುವ ನೋವಿನ ತೀವ್ರತೆಯನ್ನ ಸುಧಾರಿಸುತ್ತೆ. ಸದಾ ನೋವಿನ ಬಗ್ಗೆ ಯೋಚಿಸುವುದನ್ನ ತಡೆಯುತ್ತದೆ. ಧ್ಯಾನ ಮಾಡುವಾಗ ಉಸಿರಾಟ ಅಥವಾ ಮಂತ್ರದ ಮೇಲೆ ಗಮನ ಕೇಂದ್ರೀಕೃತವಾಗೋದ್ರಿಂದ ಬೇರೆ ಯೋಚನೆ ಬರದಂತೆ ತಡೆಯುತ್ತೆ. ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಅದು ನಿಮ್ಮೊಳಗಿನ ಸೃಜನಶೀಲತೆ ಹೊರಬರಲು ಸಹಾಯ ಮಾಡುತ್ತೆ. ಹೊಸ ವಿಚಾರ, ಯೋಚನೆಗಳು ಬರುವಂತೆ ಮಾಡುತ್ತೆ. ಆದುದರಿಂದ ಜೀವನದಲ್ಲಿ ಹೊಸ ಚೈತನ್ಯ ತುಂಬುತ್ತೆ. ಅಧ್ಯಯನಗಳು ಹೇಳೋದೇನೆಂದ್ರೆ ಧ್ಯಾನದಿಂದ ಧನಾತ್ಮಕತೆ ಸಾಧ್ಯ. ಅದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಕಾಯಿಲೆಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನ ಹೆಚ್ಚಿಸುತ್ತೆ. ಸಹಾನುಭೂತಿ ಬೆಳವಣಿಗೆ. ಸಂಬಂಧಗಳಲ್ಲಿ ದಯೆ, ಅನುಕಂಪ, ಕರುಣೆ, ಸಹಾನುಭೂತಿಯನ್ನ ಹೆಚ್ಚಿಸುತ್ತದೆ. ಧ್ಯಾನದಿಂದ ಸಂಬಂಧಗಳ ನಡುವೆ ಉತ್ತಮ ಬಾಂಧವ್ಯ ಬೆಳೆಸಲು ಸಹಾಯ ಮಾಡುತ್ತೆ. ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಶಾಂತ ಚಿತ್ತದಿಂದ ಯೋಚಿಸುವಂತೆ ಮಾಡುತ್ತೆ. ಮಾನಸಿಕ, ದೈಹಿಕ ಆರೋಗ್ಯ ವೃದ್ಧಿ. ಧ್ಯಾನದಿಂದ ನಿಮ್ಮ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಅದು ದೈಹಿಕ ಆರೋಗ್ಯದ ಮೇಲೂ ಉತ್ತಮ ಪರಿಣಾಮ ಬೀರುತ್ತೆ. ಹಾಗಾಗಿ ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ ಸಂಪೂರ್ಣ ದೇಹದ ಆರೋಗ್ಯ ಹೆಚ್ಚುತ್ತದೆ. ಅದು ಎಲ್ಲಾ ರೀತಿಯ ಕೆಲಸಗಳಲ್ಲೂ ಉತ್ತಮ ಸಾಧನೆ ಮಾಡಲು ನೆರವಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.